GBA ಪ್ರಯುಕ್ತ ಹಮ್ಮಿಕೊಂಡಿರುವಂತಹ ಈ ಒಂದು ಸಭೆ ಮತ್ತೋರ್ವ ಸಹೋದರರು ಪಕ್ಷದ ಮುಖಂಡರು ಆದಂತಹ ನಾವೆಲ್ಲ ಇಲ್ಲಿ ಜೊತೆಲಿ ಕಾಂಗ್ರೆಸ್ ಪಕ್ಷಕ್ಕೆ ಕೆಲಸ ಮಾಡ್ಕೊಂತರು. ಇವಾಗಿನ ಪರಿಸ್ಥಿತಿ 140 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ರೂ ಕ್ಯಾರ್ ಪ್ರಮಾಣ ಗೆದ್ದಿ ನಿಮಗೆ ಗೊತ್ತು. ಅದ್ರ ಯಾಕೆ ಅಂತ ನಮ್ಮ ಜೊತೆ ಇದ್ದಂತಹ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಆಗ್ತಿರುವಂತಹ ಬೈತಿ ಬಸವರಾಜು ಕಾಂಗ್ರೆಸ್ ಬಿಟ್ಟು ಹೊರಟೋದು. ಅವ್ರ ಜೊತೆಲೆ ಬಹಳಷ್ಟು ಜನನ ಅವರು ಕರ್ಕೊಂಡು 2019 ಬಹಳಷ್ಟು ಜನ ಹೋದರು. ಈಗ ಈ ಬಿಜೆಪಿ ಅವರ ನಿಜ ಬಣ್ಣ, ಈ MLA ನಿಜ ಬಣ್ಣ ಗೊತ್ತಾಗಿ ಇವರಿಂದ ಏನೂ ಕ್ಷೇತ್ರಕ್ಕೆ ಸಹಾಯ ಆಗಲ್ಲ. ಆದ್ರಿಂದ ನಮ್ಮ ಮಾತೃ ಪಕ್ಷ ಕಾಂಗ್ರೆಸ್ ಪಕ್ಷನೇ ನಮಗೆ ಸರಿ. ಬಡವರ ಪರವಾಗಿ, ದೀನದಲಿತರ ಪರವಾಗಿ, ಹಿಂದುಳಿದವರ ಪರವಾಗಿ, ಯಾವುದೇ ಸಮಾಜದ ತುಳಿತಕ್ಕೆ ಒಳಪಟ್ಟಂತಹ ವ್ಯಕ್ತಿಗೆ ಏನಾದರೂ ಸಹಾಯ ಮಾಡೋದಿದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ತಿಳ್ಕೊಂಡು ಈಗೆಲ್ಲ ವಾಪಸ್ ನಾವು ಅವರಿಗೆ ಇದ್ದಿರುವಂತೆ ಕೆಲಸ ಮಾಡಬೇಕಾಗುತ್ತೆ. ಮತ್ತೆ ಅವ್ರನ್ನ ವಾಪಸ್ ಹೋಗಿ ಅಂತ ಹೇಳೋದು ಕೆಲಸ ಮಾಡಬಾರ್ದು. ನಾನು ನಿಮ್ಮೆಲ್ಲರ ಮುಖಾಂತರ ನಾನು ಮನವಿ ಮಾಡ್ಕೊತಾ ಇದ್ದೀನಿ. DK ಮೋಹನ್ ಬಾಬು ಅವರಿಗೆ, ಶ್ರೀನಿವಾಸ್ ಅವರಿಗೆ, ಪೂರ್ಣಮ್ಮ ಅವರಿಗೆ, ನಾರಾಯಣ ಸ್ವಾಮಿ ಅವರಿಗೆ ಒಗ್ಗಟ್ಟಲ್ಲಿ ಬಲ ಇದೆ. ದಯವಿಟ್ಟು ಒಗ್ಗಟ್ಟಾಗಿರಿ. ನಾನೆಲ್ಲಿಂದ ಬಂದು ನಾನೇನು MLA ಆದನಲ್ಲ, ಮಂತ್ರಿ ಆದವನಲ್ಲ. ನಾನು ಚಿಕ್ಕಪ್ಪ ಎಲೆಕ್ಷನ್ ಇದ್ದಾಗ ನಾನು ಇನ್ನೂ 5 ವರ್ಷ ಅವಾಗಿಂದ ಕ್ಯಾನ್ವಾಸ್ ಸ್ಟಾರ್ಟ್ ಮಾಡಿದೆ. 1978 5 ವರ್ಷ ಆವಾಗಿಂದ ನೋಡಿದವನು. ನಾನು ಬ್ಯಾನರ್ ಕಟ್ಟಿದ್ದೀನಿ, ನಾನು ಫ್ಲೆಕ್ಸ್ ಕಟ್ಟಿದ್ದೀನಿ. ಕಾಂಗ್ರೆಸ್ ಪಕ್ಷ ಗುರುತಿಸಿ 2 ಸತಿ ನನಗೆ MLA ಮಾಡಿ, 1 ಸತಿ MLC ಮಾಡಿ, ಬೋರ್ಡ್ ಅಧ್ಯಕ್ಷರು ಮಾಡಿ, ಈಗ ಮಿನಿಸ್ಟರ್ ಮಾಡಿ, ಅರ್ಬನ್ ಡೆವಲಪ್ಮೆಂಟ್ ಅಂತ ದೊಡ್ಡ ಖಾತೆಯನ್ನು ನಾನು ನಿರ್ವಹಿಸ್ತಾ ಇದ್ರೆ ಇದೆಲ್ಲ ನನಗೆ ಈ ಒಂದು ಮರ್ಯಾದೆ ಸಿಕ್ಕಿದ್ರೆ ಅದು ಕಾಂಗ್ರೆಸ್ ಪಕ್ಷ.